ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದ್ದು, ಇನ್ನು ರಾಜಕೀಯ ಪಕ್ಷಗಳ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಮತದಾರರು ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಚುನಾವಣಾ ಆಯೋಗ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಮತದಾನ ಮಾಡಲು ಅವಕಾಶ ಕಲ್ಪಿಸಿದ ಬೆನ್ನಲ್ಲೇ ಈ ಬಾರಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ 83.72% ಮತದಾನ ಪ್ರಕ್ರಿಯೆ ನಡೆದಿದ್ದು, ಫಲಿತಾಂಶಕ್ಕಾಗಿ ಕಾಯ್ತಾ ಇರೋ ಅಭ್ಯರ್ಥಿಗಳ ಮನಸ್ಸಿನಲ್ಲಿ ಇಂದಿನಿಂದ ಮೇ 13ರವರೆಗೆ ಮತ್ತೆ ಐ ಟೆನ್ಷನ್ ಶುರುವಾಗಿದೆ. ಒಟ್ಟಾರೆ ಕರ್ನಾಟಕ ವಿಧಾನಸಭಾ ಚುನಾವಣಾ ಅಖಾಡ ರಾಷ್ಟ್ರಮಟ್ಟದಲ್ಲಿ ಕುತೂಹಲ ಕೆರಳಿಸಿದೆ. ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದ್ದು, ಮತಗಟ್ಟೆಯಲ್ಲಿನ ಫಲಿತಾಂಶ ಈ ರೀತಿಯಾಗಿ ಹೊರಬಿದ್ದಿದೆ. ಅಂದ್ರೆ ತಾಲೂಕಿನಲ್ಲಿ ಒಟ್ಟು 1,97,654 ಮತದಾರರಿದ್ದು, ಅದರಲ್ಲಿ 99,418 ಪುರುಷರು. ಇದರಲ್ಲಿ ಮತದಾನ ಆಗಿರುವುದು 84,533. ಹಾಗೆ ಮಹಿಳಾ ಮತದಾರರು ಬಂದು ಒಟ್ಟು 98,236 ಇದ್ದು, 80,947 ಮತದಾರರು ಮತದಾನ ಮಾಡಿದ್ದಾರೆ. ಒಟ್ಟಾರೆ ತಾಲೂಕಿನಲ್ಲಿ ಮತದಾನ ಆಗಿರುವುದು 1,65,480 ಮತದಾರರು ಮತದಾನ ಮಾಡುವ ಮೂಲಕ ತಾಲೂಕಿನಲ್ಲಿ ಈ ಬಾರಿ 83.72% ಮತದಾನವಾಗಿದೆ ಎಂದು ಪ್ರಕಟವಾಗಿದೆ. ರಾಜ್ಯದಲ್ಲಿ ಮೇ 13ರಂದು ಫಲಿತಾಂಶ ಪ್ರಕಟವಾಗಲಿದೆ. ಆದರೆ ಯಾವ ಸರ್ಕಾರ ತಾಲೂಕಿನಲ್ಲಿ ಅಸ್ತಿತ್ವಕ್ಕೆ ಬರಬಹುದು ಎಂಬ ಕೌತುಕ ಈಗ ತೀವ್ರಗೊಂಡಿದೆ.